FIR ಮಾಡಿಕೊಂಡು ತನಿಖೆ ಮುಂದುವರಿಸಲಾಗುತ್ತೆ. ದಯಮಾಡಿ 1930 ಈಗ ಅವಾಗಲೇ ನಾಟಕದಲ್ಲಿ ಹೇಳಿದ್ರೆ ಒಂದು ಡಿಜಿಟಲ್ ಆಸ್ತಿ ಇರ್ಬೋದು, ಲೋನ್ ಆ್ಯಪ್ ಇರ್ಬೋದು, ಇನ್ನೊಂದು .apk ಫೈಲ್ ಇರ್ಬೋದು, ನೂರಾರು ರೀತಿಯಲ್ಲಿ ಸೈಬರ್ ಕ್ರೈಮ್ಸ್ ಆಗಿದೆ. ದಯಮಾಡಿ 1930 ಅನ್ನೋದನ್ನ ಮರಿಬೇಡಿ. ನೆಕ್ಸ್ಟ್ ವನಿತಾ ಸಹಾಯವಾಣಿ, ಈಗ ಆಲ್ರೆಡಿ ಹೇಳಿದ್ದಾರೆ. ಮಹಿಳಾ ಸಹಾಯವಾಣಿ ಅನ್ನೋದನ್ನ ಏನಾಗ್ತಿದೆ, ಪರಿಹಾರ ಮತ್ತು NGO ಜೊತೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲಾ ವಿಭಾಗಗಳಲ್ಲೂ ಒಂದು ಮಹಿಳಾ ಪೊಲೀಸ್ ಠಾಣೆ ಅಂತ ಇರುತ್ತೆ. ಅಲ್ಲಿ NGO ಪರವಾಗಿರ್ತಾರೆ. ಯಾವುದೇ ಮಹಿಳೆಗೆ ತನ್ನ ಪತಿಯಿಂದ ಸಮಸ್ಯೆ ಆಗೋದು, ಕೆಲಸ ಮಾಡೋ ಜಾಗದ ಸಮಸ್ಯೆ ಆಗೋದು, ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಾದಾಗ ಇಲ್ಲಿ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. NGOದವರು ಬೇಕಾದ್ರೆ ತಾತ್ಕಾಲಿಕವಾದ ಒಂದು ವಸತಿ ವ್ಯವಸ್ಥೆ ಆಗಿರ್ಬೋದು, ವೈದ್ಯಕೀಯ ಚಿಕಿತ್ಸೆ ಆಗಿರ್ಬೋದು, ಎಲ್ಲವೂ ಕೂಡ ಈ ಹೆಲ್ಪ್ಲೈನ್ ಮುಖಾಂತರ ಆ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಲೈನ್, ಈಗ ಆಲ್ರೆಡಿ ಮಕ್ಕಳ ಸಹಾಯವಾಣಿ ಕೂಡ ಹೇಳಿದ್ದಾರೆ. ಮಕ್ಕಳದ್ದು ಹೇಗೆ ಬರುತ್ತೆ ಅಂತಂದ್ರೆ ನೋಡಿ, ಎಲ್ಲ ಈಗ ಚೈಲ್ಡ್ ಲೇಬರ್ ಇಂದ ಇರ್ಬೋದು, ಎಷ್ಟೋ ಕಡೆ ಭಿಕ್ಷಾಟನೆ ಇರ್ಬೋದು, ಎಷ್ಟು ಮಕ್ಕಳುಗಳಿಗೆ, ಆಮೇಲೆ ಎಷ್ಟೋ ಕಡೆ ಕಿಡ್ನಾಪ್ ಆದರೂ ಇರ್ಬೋದು, ಆ ಮಕ್ಕಳಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅದು ಕೂಡ ಈ ಸಹಾಯವಾಣಿ ಮುಖಾಂತರ ಪೊಲೀಸರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಈ ಇಲಾಖೆ ಕರ್ತವ್ಯ ನಿರ್ವಹಿಸುತ್ತದೆ. ಇದಕ್ಕೂ ಕೂಡ ಬಳಸ್ಕೊಳ್ಬೋದು. ನೆಕ್ಸ್ಟ್ ಸೇಫ್ ಕನೆಕ್ಟಿಂಗ್ ನೋಡಿದ್ರೆ ದಯಮಾಡಿ ನೀವೆಲ್ಲರೂ ಕೂಡ ಫೋನ್ ಯೂಸ್ ಮಾಡ್ತಾ ಇರೋರು KSP ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು, ಇದರಲ್ಲಿ 10ರಿಂದ 15 ಅಪ್ಲಿಕೇಶನ್ಸ್ ಇದೆ. ಎಷ್ಟೋ ಜನ ಗೊತ್ತಿಲ್ಲ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಟೇಷನ್ಗೆ ಹೋಗೋದು ಬೇಕಾಗಲ್ಲ. ನೀವು ಸ್ಟೇಷನ್ ಹೋಗ್ದಲ್ಲೇ ನೀವು ಅಕ್ನಾಲೆಜ್ಮೆಂಟ್ ಇದರಲ್ಲೇ ಒಂದು ನೀವು ಕಂಪ್ಲೇಂಟ್ ಲಾಂಚ್ ಮಾಡಿ. ಬಂದಿದ್ರೆ ಬೆಂಗಳೂರಿನಾದ್ಯಂತ 60 ಕಡೆ ಈ ಸೇಫ್ಟಿ ಐಲ್ಯಾಂಡ್ ತುಂಬಾ ಬಹಳ ಕಡೆ ಸೇಫ್ಟಿ ಐಲ್ಯಾಂಡ್ ಮಾಡಿದ್ದಾರೆ. ಮೊಬೈಲ್ ಫೋನ್ ಇಲ್ಲದಲ್ಲೇ ಇದ್ದಾಗ ಯಾವ ರೀತಿ ನಾವು ಇದನ್ನು ಯೂಸ್ ಮಾಡಿಕೊಂಡು ನಾವು ಕಮಾಂಡ್ ಸೆಂಟರ್ಗೆ ಪೊಲೀಸ್ ನಾವು ಹೇಗೆ ಕಳಿಸ್ಕೊಳ್ಬೋದು ಅನ್ನೋದಕ್ಕೆ ಈ ಸೇಫ್ಟಿ ಐಲ್ಯಾಂಡ್ ಈಗಾಗಲೇ ವಿಡಿಯೋ ಮುಖಾಂತರ ತೋರಿಸಿದ್ದಾರೆ. ನೆಕ್ಸ್ಟ್ ನೆರವು ಯೋಜನೆ ಕೂಡ, ಇದು ಕೂಡ ಪಾರ್ಟ್ ಆಫ್ ದ ಸೇಫ್ ಸಿಟಿ ಪ್ರಾಜೆಕ್ಟ್. ದಿನದ 24 ಗಂಟೆ ಅಲ್ಲಿ ನಮ್ಮ ಮಹಿಳಾ ಅಧಿಕಾರಿಗಳಿಗೆ ತಂಗಲು ವ್ಯವಸ್ಥೆ ಇದೆ. ಇದರೊಳಗಡೆ ಎಲ್ಲ ಮೂಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. 24 ಗಂಟೆ ಕೂಡ ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಸ್ಯೆ ಪ್ರಾಬ್ಲಮ್ ಆದಾಗ, ಕೆಲವರಿಗೆ ಪೊಲೀಸ್ ಠಾಣೆ ದೂರ ಅಂತ ಅನಿಸಿದಾಗ ನಿಯರ್ ಬೈ ನೆರವು ಇದೆ, ನೆರವು ಕೇಂದ್ರಕ್ಕೆ ಹೋದಾಗ ಅಲ್ಲಿ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಒಂದು ವೇಳೆ ತುಂಬಾ ದೊಡ್ಡ ಮಟ್ಟದ ಪ್ರಕರಣಗಳಾಯಿತು ಅಂತಂದ್ರೆ ಪೊಲೀಸ್ ಠಾಣೆಗೆ ಕಮ್ಯುನಿಕೇಟ್ ಮಾಡಿ FIR ಮಾಡಿಸಿ ಫಾದರ್ ಏನು ಮಾಡಬೇಕು ಅನ್ನೋದನ್ನ ಇವರು ಹೆಲ್ಪ್ ಮಾಡಿದ್ರೆ ನೆರವು ಕೇಂದ್ರ. ನೆಕ್ಸ್ಟ್ ಸ್ಪೆಕ್ಸ್ ಆಗಲಿ ಅಥವಾ ನಮ್ಮ ಹತ್ರ ದುಪಾಟಲ್ಲಿ ನಾವು ಹೇಗೆ ಅಟ್ಯಾಕ್ ಮಾಡ್ತೀವಿ, ಸೊ ಇದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಮಾಡಿದ್ದು ಸ್ಪೆಕ್ಸ್ ಹೇಗೆ ಯೂಸ್ ಮಾಡೋದು. ಈಗ ನಮ್ಮ ಹತ್ರ ಮಕ್ಕಳು ಸ್ಕೂಲ್ ಹೋಗೋ ಮೊದಲು ಸ್ಪೆಕ್ಸ್ ಆಗಲಿ, ID ಕಾರ್ಡ್ ಆಗಲಿ ಅಥವಾ ಒಂದು ಹೇರ್ ಪಿನ್ ಆಗಲಿ, ಅದನ್ನೆಲ್ಲ ಸೆಲ್ಫ್ ಡಿಫೆನ್ಸ್ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದಾರೆ. ಇವಾಗ ನಾವು ಆ ಸ್ಪೆಕ್ಸ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೇವೆ. ಸೊ ಎಲ್ಲರೂ ಒಂದ್ಸರಿ ಸ್ಪೆಕ್ಸ್ ಆ್ಯಡ್ ಮಾಡ್ತೀವಿ. Ready? Go. Both of your hands. Go. 1. Shot. Go. So ನಮ್ಮ ಹತ್ರ ಸ್ಪೆಕ್ಸ್ ಹೇಗೆ ವೆಪನ್ ಆಗಿ ಯೂಸ್ ಮಾಡಬಹುದು ಅಂತ. ಬಟ್ ಈಗ ನಮ್ಮಲ್ಲಿ ಚಾಕಿಂದ ಅಟ್ಯಾಕ್ ಮಾಡಿದಾಗ ಹೇಗೆ ರೆಸ್ಪಾಂಡ್ ಮಾಡೋದು ಅಂತ ತೋರಿಸ್ತಾರೆ. Ready? ಈಗ ಕೊನೆಯದಾಗಿ ದುಪಟ್ಟಾಲ್ಲಿ ಹೇಗೆ ಯೂಸ್ ಮಾಡೋದು, ಹೆಣ್ಮಕ್ಳ ದುಪಟ್ಟಾಗ ಹೇಗೆ ವೆಪನ್ ಯೂಸ್ ಮಾಡೋದು ಅಂತ ತೋರಿಸ್ತಾರೆ. ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಒಂದು 5-6 ಹೆಲ್ಪ್ ಲೈನ್ ಅನ್ನು ನಮ್ಮ ಮೊಬೈಲ್ ನಲ್ಲಿ ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊಂಡ್ಬಿಟ್ರೆ ಅದರಿಂದ ಪೊಲೀಸರಿಗೆ ಸಹಕಾರವಾಗುತ್ತೆ, ಅವರಿಗೆ ವಿಷಯವು ಬೇಗ ಮುಟ್ಟುತ್ತೆ, ಸಮಾಜವನ್ನು ಕೂಡ ನಾವು ರಕ್ಷಿಸುವಂತ ಜವಾಬ್ದಾರಿ ತೊಡಗಿಸ್ಕೊಂಡಾಗುತ್ತೆ. 1098 ಚೈಲ್ಡ್ಹುಡ್ ಹೆಲ್ಪ್ ಲೈನ್ ನೀವು ಸೇವ್ ಮಾಡ್ಕೊಳ್ಬಹುದು. ಆ ಮೂಲಕ ಮಕ್ಕಳ ರಕ್ಷಣೆಯಲ್ಲಿ ನಾವು ಪೊಲೀಸರಿಗೂ ಸಹಕಾರಿಯಾಗಿರಬಹುದು, ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಬಹುದು. 112 ಅನ್ನೋ ನಂಬರ್ ಯಾವಾಗಲೂ ಇರುತ್ತೆ. 24/7 ನಮ್ಮ ಜನರಲ್ ಎಮರ್ಜೆನ್ಸಿ ಯಾವುದೇ
ವಿದ್ಯಾರ್ಥಿಗಳು ಬರೀ